ಸಿಂಹವನ್ನು ಕಟ್ಟಿಸಿ ಮೇಲೆ ಹಾಕಿಕೊಂಡನಲ್ಲ ಆ ನಿನ್ನ ತಮ್ಮ ಶಿವಪ್ಪ. ಬಡವರ ಬೆಂಬಲದಿಂದ ನಿನ್ನ ತಮ್ಮ ಈ ನಗರಕ್ಕೆ ನಾನೇ ನಾಯಕನಾಗುತ್ತೇನೆಂದು ಮೆರೆತಿದ್ದ. ಸಿಗರು ಬಳೆಯುತ್ತಿರುವ ನಿನ್ನ ತಮ್ಮನನ್ನು ಆದಷ್ಟು ಬೇಗ ಕೊಲೆಗೈದು ನಂತರ ನಿನ್ನ ಸರ್ವಸ್ವವನ್ನು ನನ್ನಿಂದ ದಕ್ಕಿಸಿಕೊಳ್ಳಲಿದ್ದರೆ ನನ್ನ ಹೆಸರು ಸುದ್ದಿ 25 ಹಳ್ಳಿಯ ಸರದಾರ ರಂಗೇಗೌಡನೇ ಅಲ್ಲ. ಓದಲೇಕೆ ಹೋದ ನಿನ್ನ ತಮ್ಮನಿಗೂ ನಿನಗೂ ಕದನ ಹಚ್ಚ. ನಮ್ಮಿಬ್ಬರ ತಮ್ಮನಿಂದಲೇ ನಿಮ್ಮ ಸಂಸಾರವನ್ನು ನೊತ್ತು ನೋವು ಮಾಡಿ ವ್ಯಕ್ತಿ ನಾನು ನಗಲಿಲ್ಲ ಅಂದರೆ ಮೇರಾ ನಾಮ್ ರಂಗೇಗೌಡನೇ ನಗ. ಇದಷ್ಟೇ ಅಲ್ಲ, ನನ್ನ ಹಳೆಯ ಸ್ನೇಹಿತನಾದ ಬೆಂಕಿ, ನನ್ನ ಫ್ಯಾಕ್ಟರಿಯ ಪಾರ್ಟ್ನರ್, ಅವನಿಗೂ ಕೂಡ 10 ಪೈಸೆ ಕೊಡದೆ ಅವನನ್ನು ಸಹ ಯಮಲೋಕಕ್ಕೆ ಪಾರ್ಸಲ್ ಮಾಡಲೇಬೇಕು. ಇದೇ ಈ ಸುತ್ತು 25 ಹಳ್ಳಿಯ ಸರದಾರ ಕೊಡುತ್ತಿರುವ ಮೊದಲನೇ ಎತ್ತರಿಕೆ. ಕಾರ್ಬಾರಿ ಕಾರ್ಬಾರಿ ಏನ್ರಿಪ್ಪ ಅದನ್ನಾರ ಮಾಡ್ತೀನಂತ ಮುಂದಿನ ಕೆಲಸ ಬರೋಬ್ಬರಿ. ಕಾರ್ಬಾರಿ ಏನ್ ಬರೆಯಕತ್ತಿದ್ರೆ ಕತ್ತೆ ಒಳಗಡೆ ನಮ್ಮನ್ನ ಎದಕ್ಕೆ ಇಟ್ಕೊಂಡಿರಿ ನೀವು? ಈ ತಿಂಗಳಲ್ಲಿ ಎಷ್ಟೇ ಚೆನ್ನಾಗಿ ಬಂದೈತೆ ಅಂತ ಹೇಳಿ ಲೆಕ್ಕ ಬರೆಯತ್ತೀನ್ರಿ ದನ್ಯಾರ, ಲೆಕ್ಕ ಬರೆಯತ್ತೇನ್ರಿ. ಅವೆಲ್ಲ ಎಲ್ಲಿ ಕಾರ್ಬಾರಿ? ಆ ತೋಟದ ಹೊಲದ ಕಬ್ಬಿನ ಮೇಲೆ ಎಷ್ಟು ಬಂದಿದೆ ಅಂತ ಲೆಕ್ಕ ತೋರಿಸ್ಲಿ. ತಡ್ರಿ ದನ್ಯಾರ, ತಗದ್ ನೋಡಿ ಹೇಳ್ತಾನೆ ಮಗದ. ನಾವು ನಮ್ಮ ಲೆಕ್ಕ ನಮ್ಗೆ ತಿಳಿಯಂಗಿಲ್ಲ. ಈ ಮಗ ಬರೇ ಲೆಕ್ಕ ಕೇಳುದ. ಬೇಗ ಹೇಳಿ ದನ್ಯಾರ. 10,90,999 ರೂಪಾಯಿ ಆದ್ರೂ ಬಂದೈತಿ ನೋಡ್ರಿ ಅಪ್ಪ. ಹಾ, ಅದೆಲ್ಲ ಇರ್ಲಿ ಕಾರ್ಬಾರಿ. ಅದೆಲ್ಲ ಇರ್ಲಿ ಕಾರ್ಬಾರಿ. ತೋಟದ ಹೊಲಕ್ಕೆ ಹೋಗಿ ತುಂಬಾ ದಿನಗಳಾಯ್ತು. ಹೋಗಿ ಸುತ್ತಾಡಿಕೊಂಡು ಬರೋಣ ಬನ್ನಿ. ಆಯ್ತ್ರಿಪ್ಪ ದನ್ಯಾರ. ನಮ್ಮಂತ ಕಾರ್ಬಾರಿಗಳು ಕೆಲಸ ಅದರಿ ಅಪ್ಪ ದನ್ಯಾರ. ನೀವು ಬರಿ ಅಂದದ್ದು ಬರಿದು, ಇನ್ನು ಹರಿ ಅಂದದ್ದು ಹರಿದು, ಇನ್ನು ಹತ್ತು ಅಂದದ್ದು ಹಚ್ಚುದು, ಮತ್ತು ಚುಚ್ಚ ಅಂದದ್ದು ಚುಚ್ಚುದು. ನಮ್ಮಂತ ಕರಿ ಕೋಟಿನ ಮುದುಕನ ಕೆಲಸ ಅದರಿ ಅಪ್ಪ ದನ್ಯಾರ. ಆಯ್ತು ನೋಡ್ರಿಪ್ಪ, ಹಂಗಾದ್ರೆ ಹೋಗಿ ಅಡ್ಡಾಡಿ ಬರೋಣ. ಅದೇನ್ ಲೆಕ್ಕತ್ತೆ ಹಚ್ಚೋದು ಮತ್ತು ಚೊಚ್ಚೋದು. ಏನ್ ಹೇಳ್ರಿಪ್ಪ ದನ್ಯಾರ, ಸುಮ್ಮ ತಮಾಸೆ ಅಂದ್ರಿ ದನ್ಯಾರ. ಅಲ್ಲ ಇವ್ ಹೊಲದಾಗ ಏನ್ ಇಟ್ಟಿರ್ಬೇಕು ಅಂತನ, ಬರೇ ಹೊಲಕ್ಕ ಹೋಗೋಣ ಅಂತಾನ. ಒಂದ್ ದಿನ ಸಲಿಕೆ ಹಿಡಿದು ನೀರ್ ಹಾಸ್ಲಿಲ್ಲ ಮಗ, ತೋಟದ ಹೊಲಕ್ ಹೋಗೋಣ ಅಂದ್ರೆ ಹಿಕ್ಕೆ ಸಾಯ್ತಾನ ಹೇಳಿದ್ರ. ಬೇಗ ನಡಿಲೆ ಹೋಗಿ ಬರೋಣ. ಆಯ್ತು ನಡ್ರಿಪ್ಪ ದನ್ಯಾರ. ನಮ್ಮ ಕುಂತು ಕಾಲ್ಗಳು ಬಿಗದಂಗಾಗ್ಯಾವ್ರಿ. ಹೋಗಿ ಅಡ್ಡಾಡಿ ಹೋಗಿ ನಡ್ರಿ ಹಂಗಲ್ಲ. ನಮಸ್ಕಾರ 25 ಹಳ್ಳಿಗಳ ಶ್ರೀಮಾನ್ ರಂಗೇಗೌಡರಿಗೆ. ನಮಸ್ಕಾರ ಬೆಂಕಿ.
ಕಾರಣ ಗೌಡ್ರೆ, ನಾವು ಕಟ್ಟಿಸ್ತಾ ಇರುವ ಸಕ್ಕರೆ ಗೋಡೌನ್ ಬಿಲ್ ಪಾಸ್ ಮಾಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಬ್ಯಾಂಕಿನ ಮ್ಯಾನೇಜರ್. ಅವನವನವ ಬಡ್ಡಿ ನಡುವ ನಮ್ಮ ಕೆಲಸಕ್ಕೆ ಅಡ್ಡಿಯಾಗಿ ನಿಂತಿರುವನು. ಅದೇ ಗೌಡ್ರೆ, ಆ ಸರಕಾರಿ ಬ್ಯಾಂಕಿನ ಮ್ಯಾನೇಜರ್ ಪ್ರಶಾಂತ್ ಅಂತ. ಅವನಿಗೆ ಎಷ್ಟೊಂದು ಸಹನೆ ಇದೆ ಕೇಳಿದೆ, ಆದರೆ ಅವನು ಏನಂದ ಗೊತ್ತಾ ಗೌಡ್ರೆ? ಏನೆಂದಲೇ ಹಲ್ಕ ನನ್ನ ಮಗ ಲಂಚ ಗಿಂಚ ಅಂತ ಈ ಬ್ಯಾಂಕಿನಲ್ಲಿ ಕಾಲಿಟ್ಟರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒತ್ತು ಒಳಗೆ ಹಾಕುತ್ತಾನಂದ್ರೆ ಗೌಡ್ರೆ. ಕರಿಯ ಏ ಕರಿಯ ಅದೇನಂತ ಹೇಗೆ ಕರಿಯಾಟ ಕೆಲಸವನ್ನು 5 ನಿಮಿಷದಲ್ಲಿ ಮಾಡಿ ಮುಗಿಸುತ್ತಾನೆ. ಕರಿಯ ನಾವು ಮಾಡುತ್ತಿರುವ ಕೆಲಸಕ್ಕೆ ಅಡ್ಡಿಯಾಗಿ ನಿಂತಿದ್ದಾನಂತೆ ಆ ಬ್ಯಾಂಕ್ ಮ್ಯಾನೇಜರ್ ಪ್ರಶಾಂತ. ಅವನೇ ಎಲ್ಲಿ ತರಿಸ್ತಾನೆ. ಎಳೆದುಕೊಂಡು ಬಂದಾಗಲೇ ಈ ರಂಗೇಗೌಡನ ಮನಸ್ಸಿಗೆ ಶಾಂತಿ. ಇಲ್ಲವಾದರೆ ಮತ್ತೆ ಸಿಡಿದಳ್ಳುವುದು ಈ ಧೀರ ಪುರುಷನ ಕ್ರಾಂತಿಯಾಗಿದೆ. ಕರಿಯ ಬೇಗ ಹೋಗಿ ಕರೆದುಕೊಂಡು ಬಾ. ಆಗಲೇ ಗೌಡ್ರೆ, ಅವನ ತಾಯಿಯ ಗರ್ಭದಲ್ಲಿ ಅಡಗಿದೆ ಸರಿ, ಆದರೆ ಕರೆದುಕೊಂಡು ಹೋಗಿ ನಿಮ್ಮ ಪಾದ ಮೇಲೆ ಹಾಕಿ ನನ್ನ ಹೆಸರು ವಶಕೊಳ್ತೇನೆ ಗೌಡ್ರೆ. ನಾನಿನ್ನು ಬರುತ್ತೇನೆ. ಬೆಂಕಿ ಆ ಪ್ರಶಾಂತ್ ಸುಮ್ಮನೆ ಸೈನ್ ಹಾಕಿದರೆ ಸರಿ, ಇಲ್ಲವಾದರೆ ಅವನನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡೋದು ಗ್ಯಾರಂಟಿ. ಇನ್ನೊಂದು ಸಾರಿ ಸಹಜವಾಗಿ ಕೇಳೋಣ, ಅದಕ್ಕೆ ಒಪ್ಪಿದಿ ಸೈ ಮಾಡಿದ್ರೆ ಮಾಡ್ತಾನೆ. ಇಲ್ಲದಿದ್ದರೆ ನೀವು ಹೇಳಿದ ಹಾಗೆ ಯಮಲೋಕಕ್ಕೆ ಪಾರ್ಸಲ್ ಮಾಡಿ ಬಿಡೋಣ ಗೌಡ್ರೆ. ನಮಸ್ಕಾರ ಗೌಡ್ರಿ. ನಮಸ್ಕಾರ ಸಾಹೇಬ್ರೆ, ನಿಮ್ಮ ದಾರಿಯನ್ನು ಕಾಯುತ್ತಿದ್ದೆ. ಯಾಕೆ ಗೌಡ್ರಿ, ನನ್ನ ಹತ್ತಿರ ಅಂತದೇನು ಕೆಲಸವಿದೆ? ಕೆಲಸವಿದ್ದಾಗಲೇ ನಿನ್ನನ್ನು ಬರಲು ಹೇಳಿದ್ದು ಬ್ಯಾಂಕ್ ಮ್ಯಾನೇಜರ್ ಪ್ರಶಾಂತ್ ಅವರೇ. ಸಾಹೇಬ್ರೆ, ನಾವು ಮಾಡುತ್ತಿರುವ ಕಾರ್ಯಕ್ಕೆ ಅಡ್ಡಿಯಾಗಿ ನಿಂತಿದ್ದರಂತೆ. ಯಾಕೆ ಅಂತ ಕೇಳ್ಬೋದ ತಾನೆ? ಓಹೋ, ಈ ವಿಷಯದ ಬಗ್ಗೆ ಕೇಳಲು ನನ್ನ ಇಲ್ಲಿಗೆ ಕರೆಸಿದ್ರಾ? ಹೌದು ಸಾಹೇಬ್ರೆ, ನಿಮಗೆ ಎಷ್ಟು ದುಡ್ಡು ಬೇಕಂತ ಕೇಳಿ ನಾವು ಕೊಡುತ್ತೇವೆ. ಆದರೆ ನಮ್ಮ ಕೆಲಸ ಸುಲಭವಾಗಿ ಆಗಬೇಕು. ಗೌಡ್ರೆ, ಹಾಗಲ್ಲ, ಬಿಲ್ ಪಾಸ್ ಮಾಡೋದಕ್ಕೆ ಬರುವುಲ್ಲ. ಯಾಕಂದ್ರೆ ನಿಮ್ಮ ಕಟ್ಟಡ ಇನ್ನೂ ಮುಗುದಿಲ್ಲ. ಹಾಗಾಗಿ ಬಿಲ್ ಪಾಸ್ ಮಾಡೋದಕ್ಕೆ ಸರ್ಕಾರದ ಅನುಮತಿ ಇಲ್ಲ. ಗೌಡ್ರೆ, ನಾನಿನ್ನು ಬರುತ್ತೇನೆ. ನೀನಾಗೆ ಏಕೆ ನಡೆದುಕೊಂಡು ಹೋಗುತ್ತೀರಾ ಮಿಸ್ಟರ್ ಪ್ರಶಾಂತ್? ನಿಮಗಾಗಿ ಮೇಲೊಂದು ಸೀಟ್ ರಿಸರ್ವೇಶನ್ ಇದೆ. ಅಲ್ಲಿ ನೋಡು, ನಿಮ್ಮನ್ನು ಕರೆದೊಯ್ಯಲು ಹೇಗೆ ಬರ್ತಿದ್ದಾರೆ ಮತ್ತೋದರು. ಯಾಕೆ ಗೌಡ್ರೆ, ಹೆದರಿಸುವಿರಾ? ಮಿಸ್ಟರ್ ಪ್ರಶಾಂತ್, ಸುಮ್ಮನೆ ಸೈನ್ ಹಾಕಿದರೆ ನನಗೂ ಸಂತೋಷ, ನಿನಗೂ ಸಂತೋಷ.
ಹೌದು ಹೌದು ಇಲ್ಲವಾದರೆ ಮತ್ತೆ ಸಿಗಲಿರುವುದು ಈ ವೀರ ಪುರುಷನ ಕ್ರಾಂತಿಯ ಗಿಡ. ಗೌಡ್ರೆ, ನೀವು ಈಗ ಕಟ್ಟಿಸಿದ್ದು ಕೇವಲ 2 ಲಕ್ಷ ರೂಪಾಯಿ ಎತ್ತರದಷ್ಟು ಬಿಲ್ಡಿಂಗ್ ಮಾತ್ರ. ಇದಕ್ಕೆ ಹೇಗೆ ಬಿಲ್ ಪಾಸ್ ಮಾಡೋದು ಹೇಳಿ ಗೌಡ್ರೆ? ಎಲ್ಲ ಕಟ್ಟಡ ಮುಗಿದ ಮೇಲೆ ನಾನು ಸಹಾಯಕ್ಕೆ ಚೆಕ್ ಬರೆದು ಕಳಿಸುತ್ತೇನೆ. ಹಲೋ ಮಿಸ್ಟರ್ ಪ್ರಶಾಂತ್, ಈಗಲೇ ಎಲ್ಲ ಕೆಲಸ ಮುಗಿದಿದೆ ಅಂತ ಸೈನ್ ಮಾಡು. ಇದರಲ್ಲಿ ನಿನಗೂ ಕೂಡ 50% ಕೊಡ್ತೇನೆ. ಓಕೆ ತಾನೆ? ಗೌಡ್ರೆ, ನಿಮ್ಮ ಹಣಕ್ಕೆ ಆಸೆ ಪಟ್ಟು ನಿಮ್ಮ ಕಾಗದ ಮೇಲೆ ಸಹಿ ಹಾಕಿದರೆ ಮೇಲಾಧಿಕಾರಿಗಳು ನನ್ನನ್ನು ತೆಗೆದು ಹಾಕುತ್ತಾರೆ ನೋಡಿ. ಎಲ್ಲ ಕೆಲಸ ಮುಗಿದ ನಂತರ ಬಂದು ಹೇಳಿ ಚೆಕ್ ಬರೆದು ಕೊಡ್ತೀನಿ. ಎಷ್ಟಕ್ಕೂ ಮೀರಿ ನನ್ನನ್ನು ಕೆಣಕಲು ಬಂದ್ರೆ ಸಾಯುವವರೆಗೂ ಕಂಬಿ ಎಣಿಸಬೇಕಾಗುತ್ತದೆ. ಬಿ ಕೇರ್ಫುಲ್. ಹಾಗಾದರೆ ನೀನು ಸೈನ್ ಹಾಕುವುದಿಲ್ಲ ಎಂದಾಯ್ತು ನಿನ್ನ ಮಾತಿನ ಅರ್ಥ. ಹೌದು ಗೌಡ್ರೆ, ಸರ್ಕಾರದ ತುತ್ತು ಹಣ ತಿನ್ನುತ್ತೇನೆ ಅಂದ ಮೇಲೆ ಸತ್ಯ ಸತ್ಯದಂತೆ ಹೋಗುತ್ತೇನೆ ಗೌಡ್ರೆ. ಈ ಕೆಲಸಕ್ಕೆ ನನ್ನನ್ನು ಮರಳು ಮಾಡಿ ಸಹಿ ಹಾಕಿಸಿಕೊಳ್ಳುತ್ತೇನೆ ಎಂದು ಹಗಲು ಕಾಣಿಸ್ ಕಾಣಬೇಡಿ ಮಿಸ್ಟರ್ ರಂಗೇಗೌಡ. ಎಂಡ್ ಮಿಸ್ಟರ್ ವೆಂಕಿ. ಬಿಟ್ಟು ಬಿಡಬೇಕೆಂದು ಈ ಕೆಲಸಕ್ಕೆ ಕೈ ಹಾಕಿಲ್ಲ ಮಿಸ್ಟರ್ ಪ್ರಶಾಂತ್. ಇವತ್ತು ನಿನ್ನ ಸಾವಿನ ಬುತ್ತಿ ನನ್ನ ಅಂಗೈಯಲ್ಲಿದೆ. ಈ ಬುತ್ತಿಯನ್ನು ಬಿಚ್ಚಿ ಊಟ ಮಾಡಬೇಕಾ ಅಥವಾ ಕೆಳಗಡೆ ಚೆಲ್ಲಬೇಕಾ ಎನ್ನುವ ನಿರ್ಧಾರ ನಿನ್ನ ಕೈಯಲ್ಲಿದೆ. ಯೋಚನೆ ಮಾಡು. ಅಲ್ಲಿವರೆಗೆ ಎಂಜಾಯ್ ಮಾಡುತ್ತಿರ್ತೇನೆ. ಸರಿಯಾ? ಬೇಕಾದರೆ ಆ ವಿಸ್ಕಿ ಬಾಟ್ಲಿಯನ್ನು ತೆಗೆದುಕೊಂಡು ಬಾ. ಹಾಗೆ ಆ ಡ್ಯಾನ್ಸ್ನರ್ ಅನ್ನು ಕರೆದುಕೊಂಡು ಬಾ. ಈ ಮಕ್ಕಳಿಗೆ ಗುತ್ತ ಚಾಪ್ 1ನೇ ಚಾಯ್ಸ್ ಸಿಗಂಗಿಲ್ಲ ದಿನ. ಇವತ್ತು ಬಿಸ್ಕಿ ಬಾಟ್ಲಿ ಬೇಕಂತ ಹೇಳ್ದ. ಆಯ್ತು ಆಯ್ತು ದನ ಹೋಗಿ ಕರ್ಕೊಂಡು ಬರ್ತಾನ. ಸರಿಯಾ? ಕಟ್ಟಿ ಹಾಕಲಿ ಬಂಡ ಸೊಕ್ಕೆ